ಸೊ ನನ್ನ ಫ್ರೆಂಡು ಹಿಂದ್ಗಡೆನೇ ಉಳಿದ್ಬಿಟ್ಟವನೆ. ವೇಟ್ ಮಾಡದೆ ಬರ್ತಾ ಇಲ್ಲ, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಮೊದಲೇ ಬೇರೆ ಇದು ಘಾಟು. ವಾಪಸ್ ಹೋಗ್ತಾ ಇದ್ದೀನಿ ಅವನ್ನ ಹುಡ್ಕೋಕ್ಕೆ. ಎಲ್ಲ ಇವಾಗ ಮುನ್ನಾರ್ಗೆ ಇನ್ನೂ ಒಂದು 60 ಕಿಲೋಮೀಟರ್. ಇಲ್ಲೂ ಒಂದು ಘಾಟ್ ಹತ್ತುತ್ತೆ. ಇವಾಗ 60 ಕಿಲೋಮೀಟರ್ ಘಾಟ್ ಮೇಲೆ ಹೋಗ್ಬೇಕು ಮತ್ತೆ. ಬಟ್ ಈ ಸಲ ನಿಧಾನವಾಗಿ ಚೆನ್ನಾಗಿ ಹೋಗೋಣ. ಬರೀ ಸ್ಪೀಡ್ ಅಂದ್ರೇ ನಮಗೂ ಒಂಥರ ಬೋರ್ ಆಗಿಬಿಡುತ್ತೆ. ಸ್ವಲ್ಪ ಪೀಸ್ಫುಲ್ಲಾಗಿ ರೈಡ್ ಮಾಡೋಣ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಸೀನ್ರಿ. ಬೆಳಗ್ಗೆಯಿಂದ ಸ್ಪೀಡ್ ಓಡಿಸಿ ಘಾಟಲ್ಲಿ ಬೋರ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಕೂಲಾಗಿ ಹೋಗೋಣ. ಎಷ್ಟು ಅಂತ ಸ್ಪೀಡ್ ಓಡಿಸೋದು. ಇದೊಂಥರ ಡೀಸೆಂಟಾಗಿ ಚೆನ್ನಾಗಿದೆ, ಎತ್ತರ ಇದೆ. ನೋಡಿ ಗುರು, ಸಂಜೆ ಎಷ್ಟಾಗಿದೆ ಟೈಮ್. ಇವಾಗ 5 ಗಂಟೆ ಆದರೂ ಇನ್ನೂ ಮಂಜು ಹಂಗಿದೆ ನೋಡಿ ಮುನ್ನಾರಲ್ಲಿ. ಮೈಂಡ್ ಒಂಥರ ಪೂರ್ತಿ ರಿಫ್ರೆಶ್ ಆಗಿಬಿಟ್ಟಿದೆ. ಎಷ್ಟೋ ತಿಂಗಳ ನಂತರ ಈ ಥರ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ. ಪೂರ್ತಿ ರಿಫ್ರೆಶ್ ಆಗುತ್ತೆ ಪೂರ್ತಿ. ಬೈಕ್ ರೈಡಿಂಗ್ ಹೋಗಿ ಸರ್, ಅದೇನು ಕಾರಲ್ಲಿ ಒಬ್ಬ ಓಡಿಸ್ತಾನೆ, 4 ಜನ ಅಲ್ಲೇ ಕೂತ್ಕೊಳ್ತಾರೆ, ನಿದ್ದೆ ಮಾಡೋದು, ಡೈರೆಕ್ಟ್ ಡೆಸ್ಟಿನೇಷನ್ ರೀಚ್ ಆದ ತಕ್ಷಣ ಎದ್ಬಿಟ್ಟು ನೋಡೋದು. ಬಟ್ ಗಾಡಿ ಓಡಿಸ್ತಾ ಸದಾ ನಾವೇ ಬೈಕ್ ರೈಡಿಂಗ್ ಮಾಡ್ತಾ ಹೋಗ್ತಾ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋ ಅದು ಬೇರೆನೇ ಇದೆ. ನಿಮಗೆಲ್ಲ ಕಾರಲ್ಲಿ ಹೋಗೋವ್ರಿಗೆಲ್ಲ ಅರ್ಥ ಆಗಲ್ಲ. ಬಟ್ ದ ರಿಯಲ್ ಎಂಜಾಯ್ಮೆಂಟ್ ಈಸ್ ಇನ್ ಬೈಕ್ ರೈಡ್ ಓನ್ಲಿ. ಹೆಂಗಿದೆ ಅಲ್ಲ ಏನು ಬಿಟ್ರೆ ಹೋದ್ರೆ ನೀವು ನೋಡಿ ಹೆಂಗ್ ಬೇಕಂಗೆ ಹೋಗಿ. ಬಟ್ ಸಡನ್ ಡಿಸಿಷನ್ ತೊಗೊಳೋದನ್ನ ಮಾತ್ರ ಮರಿಬೇಡಿ. ರೋಡಲ್ಲಿದ್ದಾಗ 1 ಸೆಕೆಂಡ್ ಲೇಟ್ ಆದರೂ ಡಿಸಿಷನ್ನ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ 1 ಸೆಕೆಂಡು ಆಗಿರಬಾರ್ದು. ಅವಾಗಲೇ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ಬೇಕು ಯಾವ ಥರ ಹೋಗ್ಬೇಕಂತ. ವಾವ್, ಎಷ್ಟು ದೊಡ್ಡದಿದೆ ನೋಡಿ ಗುಡ್ಡ.
ಕಿಮ್ಮ ಸೊ ನನ್ನ ಫ್ರೆಂಡು ಹಿಂದ್ಗಡೆನೇ ಉಳಿದ್ಬಿಟ್ಟವನೆ. ವೇಟ್ ಮಾಡದೆ ಬರ್ತಾಯಿಲ್ಲ, ಫೋನ್ ಕನೆಕ್ಟ್ ಆಗ್ತಾಯಿಲ್ಲ. ಮೊದಲೇ ಬೇರೆ ಇದು ಘಾಟು. ವಾಪಸ್ ಹೋಗ್ತಾ ಇದ್ದೀನಿ ಅವನ್ನ ಹುಡ್ಕೋಕ್ಕೆ. ಎಲ್ಲವನೋ ಏನೋ ಇನ್ನೂ ನನಗಿನ್ನ ಬೇಗ ಹೋಗೋನು ಇಷ್ಟೊಂದು ಸ್ಲೋ ಆಗ್ಬಿಟ್ಟವನು ಇವತ್ತು. ಸೊ ಸುಮಾರು ಒಂದು 15-20 ನಿಮಿಷ ಹೀಗೆ ಹೋಗ್ಬಿಟ್ಟು ಮುಂದ್ಗಡೆ ಹೋದ ತಕ್ಷಣ ನಮ್ಮ ಫ್ರೆಂಡ್ ಸಿಕ್ಕ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಏನೇನು ಶೂಟ್ ಮಾಡಿದ್ದೀನೋ ಇದ್ರ ಮುಂದ್ಗಡೆದು ಎಲ್ಲ ಕೇರಳ ತುಂಬ ಏನೇನು ಎಲ್ಲ ಮೆಮರೀಸು ಎಲ್ಲ ವೀಡಿಯೋಸ್ ಕರೆಕ್ಟಾಗಿ ಹೋಗಿದ್ದಾವೆ. ಸೊ ಏನು ಮಾಡೋಕ್ಕಾಗಲ್ಲ ಗುರು, ಹಣೆ ಬರ. ಬಟ್ ಪರವಾಗಿಲ್ಲ, ಇನ್ನು ಕೇರಳ ಮುಗಿದ ನಂತರ ಧನುಷ್ಕೋಡಿ, ರಾಮೇಶ್ವರಂ ಅಲ್ಲೆಲ್ಲ ಹೋಗಿರೋದು ಎಲ್ಲ ಶೂಟ್ ಇದ್ದಾವೆ. ಸೊ ನೆಕ್ಸ್ಟ್ ಅವೇ ಬಿಡ್ತೀನಿ ವೀಡಿಯೋನ.